ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಕ್ ಆಶಾ ವ್ಲಾಗ್ಸ್. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಾನು ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ನನಗೆ ಏನಾದರೂ ತಪ್ಪಿದ್ದರೆ ನೀವು ಕ್ಷಮೆ ಇರಲಿ. ನನಗೆ ಸ್ವಲ್ಪ ಮಾತಾಡೋದ್ರಲ್ಲಿ ಸ್ವಲ್ಪ ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಓಕೆನಾ? ನಾನು ಇವಾಗ ಬೆಳಗ್ಗೆ ಎದ್ದಿದ್ದೀನಿ. ಬೆಳಗ್ಗೆ ಎದ್ದರೆ ನಿಮಗೆ ಗೊತ್ತಿರೋಂಗೆ ಮಕ್ಕಳು ಹಸ್ಬೆಂಡು ಇದ್ದರೆ ನಿಮಗೆ ಏನು ಟಿಫನ್ ಮಾಡಬೇಕು, ಏನು ಬಾಕ್ಸಿಗೆ ಹಾಕಬೇಕು, ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕಬೇಕು, ಬೇಗ ಬೇಗ ಎದ್ದೇಳಬೇಕು, ಬೇಗ ಬೇಗ ಮಾಡಬೇಕು, ಅದೇ ಯೋಚನೆ ಆಗ್ತಾ ಇರುತ್ತೆ. ನಾನು ಅದಕ್ಕೇ ಇವಾಗ ಟಿಫನಿಗೆ ಟೊಮೊಟೊ ಬಾತ್, ಸಿಂಪಲಾಗಿ ಟೊಮೊಟೊ ಬಾತ್ ಮಾಡೋಣ, ಅದಕ್ಕೆ ನೈಟೇ ನಾನು ಕಡಲೆಕಾಳು ನೆನೆ ಹಾಕಿದ್ದೆ, ಹಂಗೆ ಸಾಂಬಾರು ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ನೀವು ಯಾವ ಥರ ಸಿಂಪಲಾಗಿ ಟೊಮೊಟೊ ಬಾತ್ ಮಾಡ್ತೀರಾ ಅಂತೇಳಿ. ನಾನು ಸಿಂಪಲಾಗಿ ಟೊಮೊಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೀವು ಟೊಮೊಟೊ ಬಾತ್ ಬೇಕಾದ್ರೆ ಸಿಂಪಲಾಗಿ ಮಾಡ್ಬೋದು. ಇಲ್ಲಾಂದರೆ ಅದ್ರ ಜೊತೆಗೆ ನೀವು ಬಟಾಣಿ ತರಕಾರಿ ಎಲ್ಲ ಇದ್ದರೆ ಅದನ್ನು ಹಾಕಿದ್ರೆ ಪಲಾವ್ ಆಗುತ್ತೆ. ಅದಕ್ಕೆ ಸೋಯಾಬೀನ್ ಹಾಕಿದ್ರೆ ಅದೊಂಥರ ಆಗುತ್ತೆ. ನೀವು ಎಷ್ಟು ವೆರೈಟಿ ಮಾಡ್ತೀರಾ ಅದರೊಳಗೆ. ಎಷ್ಟು ಟೊಮೊಟೊ ಬಾತಲ್ಲಿ ತುಂಬ ವೆರೈಟಿ ಇದೆ. ಅದಕ್ಕೆ ಮೆಂತ್ಯ ಉತ್ತರಿಸಿ ಹಾಕಿದ್ರೆ ಮೆಂತ್ಯ ಬಾತು, ಎಷ್ಟು ವೆರೈಟಿ ಇದೆ. ನಾನು ಸಿಂಪಲಾಗಿ ಮಾಡ್ತೀನಿ. ಕುಕ್ಕರ್ ಇಟ್ಟಿದ್ದೀನಿ, ಆಯಿಲ್ ಹಾಕಿದ್ದೀನಿ. ಅದಕ್ಕೆ ನೀವು ಮಸಾಲೆ ಎಲ್ಲ ಹಾಕ್ಬೋದು. ಪಲಾವ್ ಎಲೆ, ಚಕ್ಕೆ, ಲವಂಗ. ನಾನು ಈ ಥರನೇ ಮಾಡೋದು, ಸಿಂಪಲಾಗಿ ಚೆನ್ನಾಗಿರುತ್ತೆ. ಆನಿಯನ್ ಎಲ್ಲ ಸಣ್ಣ ಕುತ್ರಿಸ್ಕೊಳ್ಳಿ. ಚಾಪರ್ ಇದ್ದರೆ ಚಾಪರ್, ನಿಮಗೆ ಬೇಗ ಬೇಗ ಆಗಬೇಕು ಅಂದರೆ ಒಂದು ಚಾಪರ್ ಇಟ್ಕೊಂಡಿರಿ. ಚಾಪರಲ್ಲಿ ಬೇಗ ಬೇಗ ಉತ್ತರಿಸ್ಬೋದು. ನಿಮಗೆ ಬೇಗ ಬೇಗ ಆಗುತ್ತೆ ಟಿಫನ್ ಬಾಕ್ಸಿಗೆ ಹಾಕಬೇಕು ಅಂದರೆ. ನಾನು ಯಾವಾಗಲೂ ಲೇಟಾಗಿ ಏನೋ ಎದ್ದಿದ್ರೆ ನಾನು ನೀರು ಬಿಸಿ ಮಾಡೋಕ್ಕೆ ಇಟ್ಕೊಬಿಟ್ಟಿರ್ತೀನಿ. ತಣ್ಣೀರು ಹಾಕಿದ್ರೆ ಕುದಿಯೋಕ್ಕೆ ತುಂಬ ಲೇಟ್ ಆಗುತ್ತೆ. ಅದಕ್ಕೆ ಬಿಸಿನೀರು ಈ ಕಡೆ ಮಡ್ಲಕ್ಕೆ ಇಟ್ಬಿಟ್ರೆ ಅದನ್ನು ಹಾಕಿದ್ರೆ ಬೇಗ ಕುದಿ ಬಂದುಬಿಡುತ್ತೆ. ಅವಾಗ ವಿಸಿಲ್ ಬೇಗ ಬರುತ್ತೆ. ಅವಾಗ ಬಾಕ್ಸಿಗೆ ಹಾಕಬೇಕು, ಹಸ್ಬೆಂಡಿಗೆ ಏನಾದ್ರು ಹಾಕಬೇಕು ಅಂದರೆ, ಮಕ್ಕಳಿಗೆಲ್ಲ ಬೇಗ ಬಾಕ್ಸಿಗೆ ಹಾಕಿ ತಿನ್ನಿಸ್ಬೇಕು ಅಂದರೆ. ನಾವು ಇವಾಗ ಬೆಳಗ್ಗೆ ಬೇಗನೆ ಹೋಗ್ತಾರೆ ಇವರು, 7:55ಗೆ ಹೋಗ್ತಾರೆ. ಅದಕ್ಕೋಸ್ಕರ ನಾನು ಬೇಗ ಬೇಗ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಟೊಮೊಟೊ, ಈರುಳ್ಳಿ ಹಾಕಿದ್ದೀನಿ. ಎಲ್ಲ ಅರಿಶಿನ ಹಾಕಿ, ಅರಿಶಿನ ಹಾಕಿದ್ರೆ ಯಾಕೆಂದರೆ ಚೆನ್ನಾಗಿ ತುಂಬ ಸಾಫ್ಟ್ ಆಗುತ್ತೆ. ಅರಿಶಿನ ಉಪ್ಪು ಹಾಕಬೇಕು, ತುಂಬ ಸಾಫ್ಟ್ ಆಗುತ್ತೆ. ನೀವು ಇದು ಟೊಮೊಟೊ ಎಲ್ಲ ಬೇಯೋಕ್ಕಿಂತ ಮುಂಚೆನೇ ನೀವು ಒಂದು ಪಾತ್ರೆಯಲ್ಲಿ ಅಕ್ಕಿ ನೆನೆಹಾಕಿ ಇಟ್ಕೊಳ್ಳಿ. ಯಾಕೆಂದರೆ ನೆನೆಹಾಕಿದ್ರೆ ಅಕ್ಕಿ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಅದಕ್ಕೆ ಸರಿ ಈ ಕಡೆ ಇದಾಗ್ತದೆ, ಹಾಲು ಬಿಸಿ ಮಾಡೋಕೆ ಇಟ್ಬಿಡೋಣ, ಆಮೇಲೆ ಮರ್ತು ಹೋಗ್ಬಿಡ್ತೀನಿ ಹಾಲು. ಆಮೇಲೆ ಬೇಗ ಬೇಗ ಹಾಲು ಬಿಸಿ ಮಾಡೋಕ್ಕಿಟ್ರೆ ಹಾಲು ಚೆನ್ನಾಗಿ ಕಾಯೋದಿಲ್ಲ. ಅದಕ್ಕೋಸ್ಕರ ಅವಾಗೆ ನಾನು ಚಿಕ್ಕ ಉರಿಲಿ ಸಣ್ಣಕ್ಕೆ ಹಾಲನ್ನ ಬಿಸಿ ಮಾಡೋಕ್ಕಿಟ್ರೆ ಚೆನ್ನಾಗಿ ಮಳ್ತಾ ಇರುತ್ತೆ, ಹಸಿ ವಾಸನೆ ಎಲ್ಲ ಹೋಗುತ್ತೆ ನೋಡಿ. ಇವಾಗ ನೀವು ಧನಿಯಾ ಪೌಡ್ರು, ಚಿಲ್ಲಿ ಪೌಡರು ಅದು ಎಣ್ಣೆ ಒಳಗೇ ಹಾಕ್ಬಿಡ್ಬೇಕು, ಅವಾಗ ಚೆನ್ನಾಗಿ ಮಸಾಲೆಗೆ ಹಿಡಿಯುತ್ತೆ ನೋಡಿ. ಆಮೇಲೆ ಸ್ವಲ್ಪ 1-2 ಸ್ಪೂನಷ್ಟು, ದೊಡ್ಡ ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ. ಫುಲ್ಲು ಚೆನ್ನಾಗಿ ಮೊಸರಲ್ಲಿ ಫುಲ್ ಇದಾಗಲಿ ನೋಡಿ. ಫುಲ್ ಎಣ್ಣೆ ಬಿಟ್ಕೊಂಡಾಗಿದೆ. ಆಮೇಲೆ ನಾನು ಬಿಸಿನೀರು ಇಟ್ಕೊಂಡಿದ್ನಲ್ಲ ಪಕ್ಕದಲ್ಲಿ ಕಾಯೋಕ್ಕೆ, ಅದನ್ನು ಬಿಸಿನೀರು ಹಾಕ್ಕೊಳ್ಳಿ, ಓಕೆನಾ? ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಈ ಥರ ಟ್ರಿಕ್ ಫಾಲೋ ಮಾಡಿ. ಬಿಸಿನೀರು ಪಕ್ಕದಲ್ಲಿ ಇಟ್ಕೊಂಡು ಬೇಗ ನೀವು ಹಾಕ್ತಾಯಿದ್ರೆ ಬೇಗ ಪಲಾವ್ ಆಗುತ್ತೆ ನೋಡಿ. ಆಮೇಲೆ ನಾನು ಕರಿಬೇವು ನೀವು ಎಣ್ಣೆಗೆ ಹಾಕೋಕ್ಕಿಂತ ನೀವು ನೀರಲ್ಲಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಕರಿಬೇವು ಮತ್ತು ಕಸ್ತೂರಿ ಮೇಥಿ, ಕೊತ್ತಂಬರಿ ಮತ್ತು ಅಕ್ಕಿನ ನಾನು ಫಸ್ಟೇ ನೆನೆ ಹಾಕ್ಕೊಂಡಿದ್ದೆ. ಅದಕ್ಕೆ ನೋಡಿ ನೀರು ಮಳ್ತಾ ಇತ್ತು, ಬಿಸಿನೀರು ಹಾಕಿದ್ದೀವಲ್ಲ ಅದಕ್ಕೆ ನೀರು ಮಳ್ತಾ ಇರುತ್ತೆ. ಅಕ್ಕಿ ತೊಳೆದು ಹಾಕ್ಬಿಟ್ಟು ನೀವು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ, ಬೇಕಂದರೆ ಉಪ್ಪು ಹಾಕ್ಕೊಳ್ಳಿ ನೋಡಿ. ವಿಸಿಲ್ ಆಗುತ್ತೆ. ವಿಸಿಲ್ ಹಾಕಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಅದಕ್ಕೆ ನಾನು ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ. ಟೊಮೊಟೊ ಬಾತಿಗೆ ಮೊಸರು ಬಜ್ಜಿ ಇದ್ದರೆ ಚೆನ್ನಾಗಿರುತ್ತೆ. ನಾನು ಈ ಥರ ಪೀಲ್ ಮಾಡ್ಕೊಂಡು ಮೊಸರು ಬಜ್ಜಿಗೆ ಉತ್ತರಿಸ್ಕೊತಾ ಇದ್ದೀನಿ. ನೀವು ಯಾವ ಥರ ಟೊಮೊಟೊ ಬಾತ್ ಮಾಡ್ತೀರಾ ಅಂತ ಹೇಳಿ. ನಾನು ಸಿಂಪಲಾಗಿ ಇದೇ ಥರ ಟೊಮೊಟೊ ಬಾತ್ ಮಾಡೋದು. ಒಬ್ಬರೊಬ್ರು ಜಾಸ್ತಿ ಮಸಾಲೆ ಹಾಕ್ತಾರೆ, ನನಗೆ ಜಾಸ್ತಿ ಮಸಾಲೆ ಹಾಕಿದ್ರೆ ಇಷ್ಟ ಆಗೋದಿಲ್ಲ. ನಾನು ಸಿಂಪಲಾಗೆ ಮಾಮೂಲಿ ಅಮ್ಮ ಮಾಡಿಕೊಟ್ರೆ ಧನಿಯಾ ಪೌಡ್ರು, ಖಾರದ ಪುಡಿ ಇರುತ್ತೆ, ಚಿಲ್ಲಿ ಪೌಡರು, ನಾನು ಅದನ್ನೇ ಯಾವಾಗಲೂ ಮಿಕ್ಸ್ ಮಾಡೋದು. ಯಾಕೆಂದರೆ ಅಮ್ಮ ಮಾಡೋ ಧನಿಯಾ ಪೌಡ್ರಲ್ಲಿ ಫುಲ್ಲು ಎಲ್ಲ ಮಸಾಲೆ ಆಗಿರುತ್ತೆ, ಮಮ್ಮಿ ಎಲ್ಲ ಮಸಾಲೆ ಹಾಕಿರ್ತಾರೆ. ಅದಕ್ಕೋಸ್ಕರ ನಾನು ಯಾವ ಮಸಾಲೆನೂ ಜಾಸ್ತಿ ಮಿಕ್ಸ್ ಮಾಡೋಲ್ಲ ನೋಡಿ. ಎಷ್ಟು ಉದ್ರಾಗಿ ಸೂಪರಾಗಿ ಬಂದಿರುತ್ತೆ. ನೀವು ನೀರನ್ನ ಕಮ್ಮಿ ಹಾಕಿ ಫಸ್ಟೇ ಅಕ್ಕಿನ ನೆನೆಹಾಕಿ ಇಟ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ನೀವು ಮಸಾಲೆ ಎಲ್ಲ ನೋಡ್ಕೊಳ್ಳಿ. ಕ್ವಾಂಟಿಟಿ ನೀವು 2 ಲೋಟ ಇದ್ದರೆ ಮಸಾಲೆ ಜಾಸ್ತಿ ಹಾಕಿ, ಸ್ವಲ್ಪ ಮಸಾಲೆ ಹಾಕಿದ್ರೆ ನೀವು ಚೆನ್ನಾಗಿ ಬಂದಿರಲ್ಲ. ಎಷ್ಟು ಉದ್ರಾಗಿ ಸಿಂಪಲಾಗಿ ಬಂದಿದೆ.
ಎಲ್ಲ ಮನೆ ಕೆಲಸ ಎಲ್ಲ ಮಾಡಿಕೊಂಡೆ, ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ಇವಾಗ ನಾನು ಅದಕ್ಕೇ ಸಾಂಬಾರು ಮಾಡಿಬಿಡೋಣ ಒಂದೇ ಸಲಿನೇ ಅಂದ್ಕೊಂಡು, ಸಾಂಬಾರಿಗೆಲ್ಲ ನಾನು ಕಡಲೆಕಾಳು ರಾತ್ರಿ ನೆನೆ ಹಾಕಿದ್ನಲ್ಲ, ಅದಕ್ಕೆ ಸಿಂಪಲಾಗಿ ನೀವು 1-2 ಆಲೂಗೆಡ್ಡೆ, ಬದನೆಕಾಯಿ, ಬೀನ್ಸು ನೀವು ಹಾಕಬೇಕು ಅಂತ ಏನಿಲ್ಲ. ಇಲ್ಲ ಅಂದರೆ ಬೇಕಾದ್ರೆ ನೀವು ಸಿಂಪಲಾಗೆ ಕಡಲೆಕಾಳು ಹಾಕ್ಬಿಟ್ಟು ನೀವು ಸಾಂಬಾರು ಮಾಡ್ಬೋದು. ನಾನು ಬದನೆಕಾಯಿ, ಬೀನ್ಸು, ಆಲೂಗೆಡ್ಡೆ, ಅದಕ್ಕೆ ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ ನೋಡಿ. ನೀವು ಮಾಮೂಲಿ ಹುಳಿ ಟೊಮೊಟೊ ಹಾಕ್ಕೊಳ್ಳಿ. ಸಿಹಿ ಟೊಮೊಟೊ ಹಾಕಿದ್ರೆ ನೀವು ಹುಣ್ಸೆಹಣ್ಣು ಹಾಕ್ಕೊಳ್ಳಿ, ಇಲ್ಲಾಂದರೆ ಹುಳಿ ಟೊಮೊಟೊ ಹಾಕ್ಕೊಳ್ಳಿ. ನಾನು ಮಕ್ಕಳೆಲ್ಲ ಹೋದ್ರು, ಅದಕ್ಕೆ ನಾನು ಕೆಲಸ ಮಾಡೋಕ್ಕಾಗಲಿಲ್ಲ. ಅವ್ರು ಮನ್ಕೊಂಡಿರ್ತಾರೆ, ಅದಕ್ಕೆ ನಾನು ಅವ್ರು ಹೋದ್ಮೇಲೆ ನಾನೆಲ್ಲ ಕ್ಲೀನ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಅದಕ್ಕೆ ಸಾಂಬಾರು ಮಾಡಿಬಿಡೋಣ. ಬೆಳಗ್ಗೆನೇ ಮಾಡಿದ್ರೆ ನಮಗೆ ಮಧ್ಯಾಹ್ನಕ್ಕೆ ಬೇಜಾರು ಅನಿಸಲ್ಲ. ಇಲ್ಲ ಅಂದರೆ ಮತ್ತೆ ಯಾರು ಸಾಂಬಾರು ಮಾಡೋದು ಮಧ್ಯಾಹ್ನ ಅಂತ ಅನಿಸುತ್ತೆ. ಅದಕ್ಕೆ ಅದೇನೇ ಬೇಗ ಅಲ್ಲೇ ಇಟ್ಟಿದ್ನಲ್ಲ, ಕಾಳೆಲ್ಲ ತರಕಾರಿ ಎಲ್ಲ ಉದುರು ಸಿಕ್ಕಿದ್ದೆ ಬೆಳಗ್ಗೆನೇ, ಅದಕ್ಕೆ ಸಾಂಬಾರು ಮಾಡಿಬಿಡೋಣ ಅಂದ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಬಂದು ಪೂಜೆ ಎಲ್ಲ ಮಾಡಿ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಸಿಂಪಲಾಗಿ ಮಾಡ್ತೀನಿ, ಜಾಸ್ತಿ ನಾನು ಮಸಾಲೆ ಸಾಂಬಾರೇ ಮಾಡೋದು. ಅವತ್ತು ಹುಳ್ಳಿಕಾಳು ಸಾಂಬಾರು ಮತ್ತು ತೊಗರಿಕಾಳು ಸಾಂಬಾರು ಎಲ್ಲ ಮಸಾಲೆ ಸಾರೇ ಜಾಸ್ತಿ ಇಷ್ಟ ನಮ್ಮ ಮನೆಯವರಿಗೆ, ಅದಕ್ಕೋಸ್ಕರ ಮಸಾಲೆ ಸಾರು ಮಾಡ್ತಾಯಿದ್ದೀನಿ. ಯಾಕೆಂದರೆ ಧನಿಯಾ ಪೌಡ್ರ್ ನಂದು ಚೆನ್ನಾಗಿರುತ್ತೆ. ನಾನು ಮಸಾಲೆ ಪೌಡ್ರು ನಾನು ಅಂಗಡಿಯಿಂದ ಯಾವುದು ತರೋದಿಲ್ಲ, ನಾನು ಮನೆಯಿಂದನೇ ಅಮ್ಮನೇ ಮಾಡಿಕೊಟ್ಟಿರ್ತಾರೆ, ಅದೇ ಮಸಾಲೆ ಹಾಕಿ ನಾನು ಜಾಸ್ತಿ ಯೂಸ್ ಮಾಡೋದು. ನಾನು MTR ಯಾವುದು ತರೋದಿಲ್ಲ. ನಾನು ಮಾಮೂಲಿ ಚಿಲ್ಲಿ ಪೌಡರ್ ಇರುತ್ತೆ, ಧನಿಯಾ ಪೌಡರ್ ಇರುತ್ತೆ, ಅವೆರಡು ಮಿಕ್ಸ್ ಮಾಡಿ ನಾನು ಎಲ್ಲದನ್ನು ಮಾಡೋದು. ನಾನು ಏನಾದರೂ ಗೊಜ್ಜು ಮಾಡಬೇಕು ಅಂದರೆ ಅವೆರಡೇ ಮಿಕ್ಸ್ ಮಾಡೋದು. ಎಲ್ಲರೂ MTRದು ಮಸಾಲೆಗಳು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ನಾನು ಯಾವುದೂ ಯೂಸ್ ಮಾಡಿಲ್ಲ. ಎಲ್ಲಾದರೂ ಚಿಕನ್ ಸಾಂಬಾರು ಮಾಡಿದ್ರೆ ಮಾತ್ರ ಒಂದು ಸ್ವಲ್ಪ ಪ್ಯಾಕೆಟ್ ಚಿಕನ್ ಮಸಾಲೆ ತೊಗೊಬರ್ತೀನಿ ಅಷ್ಟೇ. ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ ನೋಡಿ. ಆನಿಯನ್ನು, ಟೊಮೊಟೊ, ಒಂದು 4 ಎಸಳು ಬೆಳ್ಳುಳ್ಳಿ, ಚೆನ್ನಾಗಿರುತ್ತೆ ಮಸಾಲೆ ಸಾರು. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ನಾನು ಈ ಥರ ಮಾಡ್ತೀನಿ. ನೀವು ಕ್ವಾಂಟಿಟಿ ನೋಡ್ಕೊಳ್ಳಿ. ನೀವು ಜಾಸ್ತಿ ಸಾಂಬಾರು ಮಾಡಬೇಕು ಅಂತ ಅಂದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಸಾಂಬಾರು ಮಾಡ್ತೀನಿ, ನಾವು 4 ಜನ ಇರೋದಲ್ವ, ಅದಕ್ಕೋಸ್ಕರ ನೋಡಿ. ಕಾಯಿ ತುರಿ ಎಲ್ಲ ಹಾಕ್ಕೊಳ್ಳಿ, ಶುಂಠಿ ಹಾಕ್ಕೊಳ್ಳಿ, ಒಂದು ಇಂಚ ಶುಂಠಿ ಹಾಕ್ಕೊಳ್ಳಿ. ಯಾಕೆಂದರೆ ಇದು ಚಿಕನ್ ಸಾಂಬಾರು ಥರ ಫ್ಲೇವರ್ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ, 1.5 ಸ್ಪೂನ್ ಧನಿಯಾ ಪೌಡ್ರು, ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್. ನೀವು ಸ್ಪೂನಲ್ಲಿ ನೋಡ್ಕೊಳ್ಳಿ, ಜಾಸ್ತಿ ನಂದು ಖಾರ ಇದೆ, ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ನೀರು ನೋಡ್ಕೊಂಡು ತುಂಬ ಸಣ್ಣಕ್ಕೆ ರುಬ್ಕೊಳ್ಳಿ. ಯಾಕೆಂದರೆ ಸಣ್ಣಕ್ಕೆ ರುಬ್ಕೊಂಡ್ರೆ ಮಸಾಲೆ ಚೆನ್ನಾಗಿರುತ್ತೆ, ತರಿ ರುಬ್ಕೊಂಡ್ರೆ ಸಾಂಬಾರು ಚೆನ್ನಾಗಿರೋದಿಲ್ಲ. ನೀವು ಪಾತ್ರೆಲಾದ್ರೂ ಮಾಡ್ಬೋದು, ಕುಕ್ಕರಲ್ಲಾದರೂ ಮಾಡ್ಕೋಬೋದು. ನಾನು ಯಾವಾಗಲೂ ಕುಕ್ಕರಲ್ಲೇ ಮಾಡ್ತೀನಿ, ಯಾಕಂದರೆ ಪಾತ್ರೆಯಲ್ಲಿ ತುಂಬ ಹೊತ್ತು ಬೇಯೋಕ್ಕೆ ತುಂಬ ಹೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ಕುಕ್ಕರಲ್ಲೇ ವಿಸಿಲ್ ಹೊಡಿಸ್ತೀನಿ. 1-2 ವಿಸಿಲ್ ಆದರೆ ಸಾಕು ನೋಡಿ. ಇವಾಗ ಕುಕ್ಕರ್ ಇಟ್ಟು ಆಯಿಲ್ ಹಾಕ್ಕೊಳ್ಳಿ ನೋಡಿ. ಕುಕ್ಕರ್ ಹಾಕ್ಕೊಂಡು ಆಯಿಲ್ ಹಾಕ್ಕೊಂಡು ಸೇಮ್ ಮಾಮೂಲಿ ಒಗ್ಗರಣೆಗೆಲ್ಲ ಏನೇನು ಹಾಕ್ಕೊತೀರಾ, ಸಾಸಿವೆ, ಬೆಳ್ಳುಳ್ಳಿ ಹಾಕೋದ್ರೆ ಬೆಳ್ಳುಳ್ಳಿ ಹಾಕ್ಕೋಬೋದು, ಬೇಕಾದ್ರೆ ಒಬ್ಬರು ಟೊಮೊಟೊ ಎಲ್ಲ ಹಾಕ್ತಾರೆ. ನಾನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಹಾಕ್ಕೊತಾರೆ ಒಬ್ಬರೊಬ್ರು. ನನಗೆ ಜೀರಿಗೆ ಎಲ್ಲ ಬಾಯಿಗೆ ಸಿಕ್ಕಿರೋ ಒಂಥರ ಆಗುತ್ತೆ, ಅದಕ್ಕೆ ಹಾಕ್ಕೊಳೋದಿಲ್ಲ. ನಾನು ಸಿಂಪಲಾಗೆ ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಕಾಳೆಲ್ಲ ಫಸ್ಟ್ ತೊಳ್ಕೊಂಡಿದ್ವಲ್ಲ, ಅದನ್ನು ಆಯಿಲ್ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಲಿ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನೀವು ಫ್ರೈ ಮಾಡ್ಕೊಳ್ಳಿ. ಮಸಾಲೆನೂ ಫ್ರೈ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಕ್ವಾಂಟಿಟಿ ನೋಡಿ ನೀವು ನೀರು ಹಾಕ್ಕೊಳ್ಳಿ ನೋಡಿ. ಮೀಡಿಯಮ್ಮಾಗಿ ನೀವು ಟೇಸ್ಟ್ ಎಲ್ಲ ನೋಡ್ಕೊಳ್ಳಿ. ಟೇಸ್ಟ್ ಎಲ್ಲ ನೋಡಿಬಿಟ್ಟು ಉಪ್ಪು ಖಾರ ಎಲ್ಲ ನೋಡಿ ವಿಸಿಲ್ ಹೊಡಿಸಿ. 1-2 ವಿಸಿಲ್ ಆದರೆ ಸಾಕು, ಚೆನ್ನಾಗಿ ಬಂದಿರುತ್ತೆ ನೋಡಿ. ಅದಕ್ಕೆ ನಾನು ಆ ಸಾಂಬಾರಾಗಲಿ, ಈ ಕಡೆ ನಾನು ಗಿಣ್ಣು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗಿಣ್ಣು ಮಾಡೋಕ್ಕೆ ತುಂಬ ನನಗೆ ಕಷ್ಟ ಆಗ್ತಾಯಿತ್ತು, ಅಮ್ಮನೇ ಮಾಡ್ತಾಯಿದ್ರು ಯಾವಾಗಲೂ. ನಾನು ಒಂದ್ಸಲಿ ಟ್ರೈ ಮಾಡೋಣ ಅಂತ ಒಂದ್ಸಲಿ ಮಾಡಿದ್ದೆ. ಅವತ್ತು ಯಾಕೋ ಬಂದಿರಲಿಲ್ಲ, ಒಂದು ಸ್ವಲ್ಪ ಇದಾಗಿತ್ತು. ಇನ್ನೊಂದ್ಸಲಿ ಟ್ರೈ ಮಾಡಿದೆ, ಬಂದಿತ್ತು. ಅದಕ್ಕೆ ಇವತ್ತು ನಮ್ಮ ಮನೆಯವ್ರಿಗೂ ಇಷ್ಟ. ಗಿಣ್ಣಿಗೆ ಏನೇನು ಬೇಕು ಗೊತ್ತಾ, ಚಪಾತಿಗೆ ಚೆನ್ನಾಗಿರುತ್ತೆ ಮತ್ತು ರೊಟ್ಟಿಗೆ ಚೆನ್ನಾಗಿರುತ್ತೆ. ನಾವು ಗಿಣ್ಣ ಮಾಡಿದ್ರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತೀವಿ ಮನೇಲಿ. ಅಮ್ಮ ಮನೇಲೆಲ್ಲ ಎಮ್ಮೆದು, ಹಸುದೆಲ್ಲ ಗಿಣ್ಣ ಮಾಡ್ತಾಯಿದ್ವಿ ನೋಡಿ. ಇವಾಗ ಗಿಣ್ಣಿಗೆ ಏನೇನು ಬೇಕು ಅಂದರೆ ಒಂದು ಬೌಲ್ ತೊಗೊಳ್ಳಿ. ಸ್ವಲ್ಪ ಗಿಣ್ಣು ಹಾಲಿರೋದ್ರಿಂದ ನಾನು ನೋಡಿ, ಕಾಫಿ ಲೋಟದಲ್ಲಿ ಒಂದು ಕಾಫಿ ಲೋಟ ಗಿಣ್ಣು ಹಾಲಿದೆ, 1 ಲೋಟದಷ್ಟು ಹಸಿ ಹಾಲು ತೊಗೋಬೇಕು. ಕಾಯಿಸೋದೇನು ಬೇಡ, ಹಸಿ ಹಾಲು ತೊಗೊಳ್ಳಿ ಸಾಕು. ಒಂದು ಸ್ಪೂನ್ ತೊಗೊಳ್ಳಿ. ಸ್ಪೂನಲ್ಲಿ ಫುಲ್ಲು ಇದು ಬೆಲ್ಲ ಹಾಕ್ಬಿಟ್ಟು ಫುಲ್ಲು ಮಿಕ್ಸ್ ಮಾಡಬೇಕು. ಬೆಲ್ಲ ಇರಬಾರ್ದು. ನಾನು ಬೇಕಾದ್ರೆ ನೀವು ಸಕ್ಕರೆ ಏನಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಅಚ್ಚ ಬೆಲ್ಲ ಇದ್ದರೆ ಪೌಡ್ರ್ ಮಾಡಾದರೂ ಹಾಕ್ಕೋಬೋದು. ನಂದು ಪುಡಿ ಬೆಲ್ಲ ಇತ್ತು, ಅಂಗಡಿಯ ತಂದಿದ್ದೆ, ಅದನ್ನು ಹಾಕಿದ್ದೀನಿ. ನೀವು ಏಲಕ್ಕಿ ಕಾಯಿನ ಪುಡಿ ಮಾಡಿ ಹಾಕ್ಕೊಳ್ಳಿ, 1-2 ಏಲಕ್ಕಿ ಕಾಯಿ ಹಾಕ್ಕೊಳ್ಳಿ. ಫುಲ್ಲು ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಪೂನಲ್ಲಿ ಕಲಕಬೇಕು. ಫುಲ್ಲು ಎಲ್ಲ ಇದು ಬೆಲ್ಲ ಎಲ್ಲ ಕಲಕಬೇಕು ನೋಡಿ. ಕುಕ್ಕರ್ ತೊಗೊಳ್ಳಿ. ನೀವು ಕುಕ್ಕರಲ್ಲಿ ಕೂಗಿಸ್ಬೋದು, ಇಲ್ಲಾಂದರೆ ಇಡ್ಲಿ ಪಾತ್ರೆಯಲ್ಲಿ ಬೇಕಾದ್ರೆ ಬೇಯಿ ಹಾಕ್ಬೋದು. ನಾನು ಕುಕ್ಕರಲ್ಲಿ ಹಾಕಿದ್ರೆ ವಿಸಿಲ್ 3 ವಿಸಿಲ್ 4 ವಿಸಿಲ್ ಬಂದರೆ ಗೊತ್ತಾಗುತ್ತೆ. ಆವಾಗೆಲ್ಲ ಇಡ್ಲಿ ಪಾತ್ರೆಯಲ್ಲೇ ಮಾಡ್ತಾಯಿದ್ರು, ಹುಲ್ಲೆಲ್ಲ ಹಾಕಿ ಅದ್ರ ಮೇಲೆ ಬೌಲ್ ಇಟ್ಟು ಅದ್ರಲ್ಲಿ ಮಾಡ್ತಾಯಿದ್ರು. ಇವಾಗೆಲ್ಲ ಏನಿಲ್ಲ, ಕುಕ್ಕರಲ್ಲೇ ವಿಸಿಲ್ ಹೊಡ್ಸಿದ್ರೆ ಸಾಕು ನೋಡಿ. ನೋಡ್ಕೊಳ್ಳಿ, ಬಟ್ಲಿಗೆ ಸ್ವಲ್ಪ ತಳಕ್ಕೆ ಮಾತ್ರ ನೀರಾಗೋಷ್ಟು ನೀವು ಕುಕ್ಕರಲ್ಲಿ ನೀರಿಡಿ. ನೀರು ಹಾಕ್ಬಿಟ್ಟು ನೀವು ಸ್ವಲ್ಪ ನೀರು ಮಳ್ಳಬೇಕು.
ನೋಡಿ ಸ್ವಲ್ಪ ನೀರು ಬಿಸಿ ಆದಮೇಲೆ ಮಳ್ಳದ ಮೇಲೆ ಇಡಿ, ಯಾಕಂದ್ರೆ ತಣ್ಣದ್ರಾಗಿರೋ ಇಡಬೇಡಿ. ನೀವು ಹಾಲು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಬೇಕಾದ್ರೆ ಒಬ್ಬೊಬ್ರು ಹಾಲು ಬಿಸಿ ಮಾಡಾದರೂ ಹಾಕ್ಬೋದು. ಒಬ್ಬೊಬ್ರು ಹಸಿ ವಾಸನೆ ಇರುತ್ತೆ ಅಂತ ಅಂದ್ಕೊಂಡ್ರೆ ಹಾಲು ಬಿಸಿ ಮಾಡಿ. ನಾನೇನು ಹಾಲು ಬಿಸಿ ಮಾಡೋದಿಲ್ಲ, ಹಂಗೆ ಇಡ್ತೀನಿ. ನೋಡಿ ಇವಾಗ ನೀರು ಮಳ್ತಾ ಇದೆ. ನೀವು ಬೌಲಲ್ಲಿ ಇಟ್ಕೊಂಡಿದ್ರಲ್ಲ, ಎಲ್ಲ ಫುಲ್ಲು ಮಿಕ್ಸ್ ಮಾಡಬೇಕು. ಸೌಟಲ್ಲಿ ಮಿಕ್ಸ್ ಮಾಡಿದ್ರೇ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಬೆಲ್ಲ ಎಲ್ಲ ಹಂಗೆ ಇರುತ್ತೆ. ನೋಡಿ ನಿಧಾನಕ್ಕೆ ಇಡಿ. ನೀವು ಬೇಕಾದ್ರೆ ಕೆಳಗಡೆ ನಿಮಗೆ ಸಪೋರ್ಟಿ ಬೇಕಂದರೆ ನೀವು ಒಂದು ರಿಂಗ್ ಥರ ಬರುತ್ತಲ್ಲ ಅದು ಇಡ್ಬೋದು. ನನಗೇನು ಬೇಡ, ನಾನು ಇಟ್ಬಿಟ್ಟು ಪ್ಲೇಟ್ ಮುಚ್ಚಿದ್ದೀನಿ. ಒಂದು 3-4 ವಿಸಿಲ್ ಹೊಡಿಸಿ ಸಾಕು. ಒಂದು 3 ವಿಸಿಲ್ ಆದರೆ ಚೆನ್ನಾಗಿ ಬೆಂದಿರುತ್ತೆ. ಒಂದು 3 ವಿಸಿಲ್ ಹೊಡಿಸಿ. ನೀವು ದೊಡ್ಡದು ಬೇಕಾದ್ರೆ ಪಾತ್ರೆಲಾದರೂ ಮಾಡ್ಬೋದು. ನಿಮಗೆ ಮಾಮೂಲಿ ಬಾಕ್ಸ್ ಇರುತ್ತಲ್ಲ, ಟಿಫನ್ ಬಾಕ್ಸ್, ಅದರಲ್ಲೂ ಮಾಡ್ಬೋದು. ನಿಮಗೆ ಎಷ್ಟು ಕ್ವಾಂಟಿಟಿ ನೋಡಿ ನೀವು ಮಾಡ್ಕೋಬೋದು. ನಾನು ಬಟ್ಲಲ್ಲೇ ಮಾಡ್ತಾಯಿದ್ದೀನಿ. ಒಬ್ಬೊಬ್ರು ದೊಡ್ಡ ಬಾಕ್ಸ್ ಕ್ಯಾಪ್ ಇರುತ್ತಲ್ಲ, ಆ ಬಾಕ್ಸಲ್ಲೂ ಮಾಡ್ಬೋದು. ನೀವು ಬಟ್ಲಲ್ಲಿ ಈ ಥರ ಪ್ಲೇಟ್ ಮುಚ್ಚಾದರೂ ಮಾಡ್ಬೋದು, ಚೆನ್ನಾಗಿ ಬಂದಿರುತ್ತೆ. ನೋಡಿ ನಾನು ಬಿಸಿ ಇದ್ದಾಗೆ ತೋರಿಸ್ತಾ ಇದ್ದೀನಿ. ಇದು ಫೀಸರಲ್ಲಿ ಇಡಬೇಕು, ಒಂದು 2 ಅವರ್ ಆದರೂ ಫೀಸರಲ್ಲಿ ಇಟ್ಟಾದಮೇಲೆ ಚೆನ್ನಾಗಿ ಬಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಬ್ಬರೊಬ್ಬರು ಒಂದೊಂದು ಥರ ಮಾಡ್ತಾರೆ ಗಿಣ್ಣು. ನಾವು ಇದೇ ಥರ ಮಾಡೋದು. ಎಮ್ಮೆಲಿ ಇದು ಹಸಿಂದು. ನಾವು ಎಮ್ಮೆ ಹಾಲಲ್ಲಿ ಮಾಡಿದ್ರೆ ಫುಲ್ಲು ವೈಟ್ ಬಂದಿರುತ್ತೆ. ಇದು ಹಸಿನ ಗಿಣ್ಣಲ್ವಾ, ಒಂದು ಸ್ವಲ್ಪ ಯೆಲ್ಲೋ ಕಲರ್ ಬಂದಿರುತ್ತೆ. ಆದರೆ ಇದು ಅಂಗಡಿ ಪ್ಯಾಕೆಟ್ ಹಾಲಲ್ವಾ, ಅದೇ ಇಷ್ಟು ತುಂಬ ಕೇಕ್ ಥರ ಬರೋದಿಲ್ಲ. ನಾವು ಅಮ್ಮ ಮನೇಲಿ ಫುಲ್ಲು ಎಮ್ಮೆ ಹಾಲು ತುಂಬ ಕೇಕ್ ಥರ ಹಂಗೆ ಕುಯ್ದ್ರೆ ಹಂಗೆ ಸ್ಪಾಂಜ್ ಥರ ಬರ್ತಾಯಿತ್ತು. ಒಬ್ಬರೊಬ್ರು ಅವಲಕ್ಕಿ, ಅನ್ನ ಏನೇನೋ ಹಾಕ್ತಾರೆ, ಅದು ನಾನು ತಿನ್ನೋದು ಇರೋ, ನಂಗೆ ಇಷ್ಟನೂ ಆಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸ್ಪಾಂಜ್ ಥರ. ನೋಡಿ ಬಿಸಿ ಇದೆ, ಬಿಸಿ ಇರೋದಕ್ಕೆ ನಿಮ್ಗೆ ಹಿಂಗೆ ಅನ್ನಿಸ್ತಾ ಇದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನಾನು ಅದನ್ನು ಫೀಸರಲ್ಲಿ ಇಟ್ಟಿರ್ತೀನಿ. ಫೀಸರಲ್ಲಿ ಇಟ್ಬಿಟ್ಟು ಮಧ್ಯಾಹ್ನ ಮೇಲೆ ತಿಂದರೆ ಚೆನ್ನಾಗಿರುತ್ತೆ. ಅದಕ್ಕೆ ಎಲ್ಲ ಕೆಲಸ ಆಯಿತು, ಹಂಗೇನೆ ಎಲ್ಲ ಮಾಡಿಬಿಟ್ಟೆ, ಸಾಂಬಾರೆಲ್ಲ ಮಾಡಿದೆ, ಎಲ್ಲ ಆಯಿತು. ಅದಕ್ಕೆ ನಾನಿವಾಗ ಗಿಣ್ಣೆಲ್ಲ ಮಾಡಿಬಿಟ್ಟು ಎಲ್ಲ ಒಡಿಸ್ಬಿಡ್ತಾಯಿದ್ದೆ. ಎಲ್ಲ ಒಡಿಸಿ ಎಲ್ಲ ಆಯಿತು. ನಾನು ಎಷ್ಟು ಕ್ಲೈಮೇಟ್ ಫುಲ್ಲು ನಮಗೆ ಕೋಲ್ಡ್ ಇತ್ತು, ಬಟ್ಟೆನೇ ಒಣಗಿರಲಿಲ್ಲ. ಬಟ್ಟೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬೆಳಗ್ಗೆ ವಾಷಿಂಗ್ ಮಿಷಿನಿಗೆ ಹಾಕಿ ಅದು ಹಂಗೆ ಬೋಶಿಲಿ ಇಟ್ಬಿಟ್ಟು ಹಂಗೆ ಇಟ್ಟಿದ್ದೆ ಬಕೆಟಲ್ಲಿ. ಅದಕ್ಕೆ ನಾನು ಇವಾಗ ಸ್ವಲ್ಪ ಬಿಸಿಲು ಬಂದಿತ್ತು ಮಧ್ಯಾಹ್ನದ ಮೇಲೆ, ಅದಕ್ಕೆ ನಾನು ಬಟ್ಟೆ ತೊಗೊಂಬಿಟ್ಟು ಎಲ್ಲ ಒಣಗಾಕೋಣ ಅಂದ್ಕೊಂಡು ಅದೆಲ್ಲ ಸ್ವಲ್ಪ ತೆಗೆದಿಟ್ಕೊಂಡೆ. ಅದು ಹಸಿ ಇದ್ದರೆ ಬಟ್ಟೆ ಫೋಲ್ಡ್ ಮಾಡಿ ಇಡೋಕ್ಕಾಗೋದಿಲ್ಲ. ಸ್ವಲ್ಪ ಬಿಸಿಲಾದರೂ ಬಂದರೆ ಸ್ವಲ್ಪ ಬೆಚ್ಚಗಾರ ಇದ್ದರೆ ಫೋಲ್ಡ್ ಮಾಡಿ ಇಡ್ಬೋದು. ಅದಕ್ಕೇ ಇವೆಲ್ಲ ಒಗ್ದಿದ್ನಲ್ಲ, ವಾಷಿಂಗ್ ಮಿಷಿನಿಗೆ ಹಾಕಿದ್ನಲ್ಲ, ಎಲ್ಲ ಒಣಗಾಕ್ತಾಯಿದ್ದೀನಿ. ಇದು ಚೆನ್ನಾಗಿದೆ. ಫಸ್ಟ್ ನಾನು ವೈರ್ ಮೇಲೆ ಒಣಗಾಕ್ತಾಯಿದ್ದೆ. ಇವಾಗ ಈ ಮನೇಲಿ ಬಂದ ಮೇಲೆ ನಾವು ಮಾಮೂಲಿ ಹಿಂಗೆ ಹೇಳಿದ್ರೆ ಮೇಲೆ ಹೋಗ್ತದೆ. ಇದನ್ನು ಹಸ್ಬೆಂಡ್ ಹಾಕ್ಸಿದ್ದಾರೆ, ಚೆನ್ನಾಗಿರುತ್ತೆ. ನಾವು ಎಷ್ಟು ದಿವಸ ಆದರೂ 3 ದಿವಸನಾದರೂ ಬೇಕಾದ್ರೆ ನಾವು ಇಲ್ಲೇ ಇರುತ್ತೆ. ಇವಾಗಂತೂ ಕ್ಲೈಮೇಟ್ ಚೆನ್ನಾಗಿರೋದಕ್ಕೂ ಬಟ್ಟೆನೂ ಒಣಗೋದು ಇಲ್ಲ, ಏನಿಲ್ಲ. 3 ದಿವಸ ಆದರೂ ಒಣಗೋದಿಲ್ಲ. ಎಲ್ಲ ಆಯಿತು, ನಾನೆಲ್ಲ ಒಣಗಾಕ್ತೆ. ಮಧ್ಯಾಹ್ನ ಆಯಿತು. ಅದಕ್ಕೆ ನಾನು ಸಾಂಬಾರು ಸ್ವಲ್ಪ ಕುಕ್ಕರಲ್ಲಿ ಮಾಡಿದ್ನಲ್ಲ, ಅದನ್ನು ಪಾತ್ರೆಗೆ ಹಾಕ್ಬಿಟ್ಟು ಬಿಸಿ ಮಾಡೋಣ ಅಂತ ಪಾತ್ರೆಯಲ್ಲಿ ಹಾಕಿ ಬಿಸಿ ಮಾಡಿ ಈ ಕಡೆ ಮುದ್ದೆಗೆ ಇಟ್ಟು ಆ ಕಡೆ ಅನ್ನಗೆ ಇಟ್ಟಿದ್ದೀನಿ. ಹಸ್ಬೆಂಡ್ ನಾನು ಇಬ್ಬರೇ ಇರೋದು, ಅದಕ್ಕೆ ನಾನು ಮುದ್ದೆ ಮಾಡ್ತಿದ್ದೀನಿ. ಮಕ್ಕಳೆಲ್ಲ ಸ್ಕೂಲ್ ಹೋಗಿದ್ದಾರಲ್ಲ, ಅವ್ರಿಗೆ ಬಾಕ್ಸಿಗೆಲ್ಲ ಹಾಕಿ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ. ನಾನು ಬಾಕ್ಸಿಗೆಲ್ಲ ಹಾಕಿ ಕೊಟ್ಟು ಕಳಿಸ್ತೀನಿ ಮಧ್ಯಾಹ್ನಕ್ಕೆ. ಅವ್ರು ಬರೋದು 4 o'clock ಆಗುತ್ತೆ. ಅವ್ರಿಗೇನಾದರೂ ಹಾಲು ಸ್ನ್ಯಾಕ್ಸ್ ಏನಾದ್ರು ಮಾಡಿಕೊಟ್ಟು ಟ್ಯೂಷನ್ನಿಗೆಲ್ಲ ಹೋಗ್ತಾರೆ. ನಾವಿಬ್ಬರೇ ಇರೋದಲ್ವ, ಅದಕ್ಕೆ ನಾನು ಬೇಗ ಒಂದು ಸ್ವಲ್ಪ ಸಾಂಬಾರು ಬೆಳಗ್ಗೆನೇ ಮಾಡಿಬಿಟ್ಟಿದ್ನಲ್ಲ, ಅದಕ್ಕೆ ಮುದ್ದೆ ಮಾಡ್ಕೊಂಡು ಬಿಸಿ ಬಿಸಿ ಮುದ್ದೆ ಮಾಡಿದ್ರೇ ಚೆನ್ನಾಗಿರುತ್ತೆ. ನೀವು ಅನ್ನ ತಿಂದರೆ ಜಾಸ್ತಿ, ನಾನು ಬೆಳಗ್ಗೆ ಟೊಮೊಟೊ ಬಾತ್ ಮಾಡೋದ್ರಿಂದ ಮಧ್ಯಾಹ್ನನೂ ಅನ್ನ ಚೆನ್ನಾಗಿರೋದಿಲ್ಲ, ಅದು ಹೆವಿ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಮುದ್ದೆ, ರಾಗಿ ಮುದ್ದೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಸಾಂಬಾರು, ರಾಗಿ ಮುದ್ದೆ, ಮಜ್ಜಿಗೆ, ಯಾರಿಗೆಲ್ಲ ಈ ಥರ ಇಷ್ಟ ಆಗುತ್ತೆ ಅಂತ ಹೇಳಿ. ನನಗೆ ತುಂಬ ಇಷ್ಟ ಮುದ್ದೆ ಅಂದರೆ, ನನ್ನ ಫೇವ್ರೆಟ್. ನನಗೆ ಜಾಸ್ತಿ ಮುದ್ದೆನೇ ಇಷ್ಟಪಡೋದು ನಾನು. ನೋಡಿ ಆಯಿತು, ಊಟ ಎಲ್ಲ ಮಾಡಿದೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಸೀರಿಯಲ್ ನೋಡ್ತಾ ಇದ್ದೆ. ಸೀರಿಯಲ್ ನೋಡ್ಕೊಂಡು ಬಟ್ಟೆ ಎಲ್ಲ ನಾನು ತೆಗ್ದಿದ್ನಲ್ಲ, ಬಿಸಿಲಲ್ಲಿ ಒಣಗಿದ್ವಲ್ಲ, ಅದಕ್ಕೆ ಬಟ್ಟೆ ಎಲ್ಲ ಫೋಲ್ಡ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಯಾರೆಲ್ಲ ಈ ಥರ ಮಾಡ್ತೀರಾ ಅಂತ ಹೇಳಿ. ನಾನು ಟಿ ವಿ ನೋಡ್ತಾ ಇರ್ಬೇಕಾದ್ರೆ ನೈಟ್ ಆದರೂ ಅಷ್ಟೇ, ಮಧ್ಯಾಹ್ನ ಆದರೂ ಅಷ್ಟೇ, ಯಾವಾಗ ಟಿ ವಿ ನೋಡ್ತಾ ಇರ್ತೀನಿ ಆವಾಗ ಏನು ಕೆಲಸ ಇದ್ರೂ ಅಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೋಸ್ಕರ ಟೈಮ್ ಕೊಡೋದಿಲ್ಲ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಓಕೆನಾ? ಬಾಯ್.